ಮೊದಲನೇ ಸಮುವೇಲ 15ನೇ ಅಧ್ಯಾಯದಾಗ 26ನೇ ವಚನದಾಗ ನಾವು ವಾಕ್ಯ ಧ್ಯಾನ ಮಾಡರಿ. ಅವನನ್ನು ಬೇಡಿಕೊಂಡನು. ಅದಕ್ಕೆ ಸಮುವೇಲನು, ನಾನು ಹಿಂತಿರುಗಿ ನಿನ್ನ ಜೊತೆಯಲ್ಲಿ ಬರುವುದಿಲ್ಲ. ನೀನು ಯೆಹೋವನ ಮಾತನ್ನು ತಳ್ಳಿಬಿಟ್ಟಿದ್ದರಿಂದ ಆತನು ನಿನ್ನನ್ನು ಇಸ್ರಾಯೇಲ ಅರಸುತನದಿಂದ ತಳ್ಳಿಬಿಟ್ಟಿದ್ದಾನೆ ಎಂದು ಹೇಳಿ ತಿರುಗಿಕೊಂಡು ಕೂಡಲೇ ಸೌಲನು ಅವನ ಮೇಲಂಗಿಯು ಅಂಚನ್ನು ಹಿಡಿದು ಎಳೆದನು. ಅದು ಹರಿದು ಹೋಯಿತು. ಆಗ ಸಮುವೇಲನು ಅವನಿಗೆ, ಯೆಹೋವನು ಈ ಹೊತ್ತು ಇಸ್ರಾಯೇಲ ರಾಜ್ಯವನ್ನು ನಿನ್ನಿಂದ ಕಿತ್ತಿ ನಿನ್ನಿಗಿಂತ ಉತ್ತಮನಾದ ಇನ್ನೊಬ್ಬನಿಗೆ ಕೊಡುತ್ತಾನೆ. ಹಲ್ಲೆಲೂಯ. ಪ್ರಾರ್ಥನೆ ಮಾಡ್ಕೊಂಬರಿ. ಪರಿಶುದ್ಧವಾಗಿರುವ ದೇವರೇ, ನಮಗೆ ಸ್ತೋತ್ರ. ಈ ಮೊದಲನೇ ಸಮುವೇಲ 15ನೇ ಅಧ್ಯಾಯ 26ನೇ ವಚನದಲ್ಲಿ ಪ್ರಭುವನ ವಾಕ್ಯ ಧ್ಯಾನ ಮಾಡಬಹುದು. ಕರ್ತನೆ, ಈ ವಿಷಯದಲ್ಲಿ ಪ್ರಭು ನಮ್ಮೆಲ್ಲರಿಗೆ ಒಳ್ಳೆಯ ತಿಳಿದಕ್ಕೋಸ್ಕರವಾಗಿ ಪ್ರಭು ನಮ್ಮೊಂದಿಗೆ ಎಲ್ಲರೊಂದಿಗೆ ನೀವು ಮಾತಾಡಿ ನಮ್ಮೆಲ್ಲರಿಗೆ ಬಲಪಡಿಸಿ ಈಗ ಪ್ರಭು ಇದು ಗ್ರಹಿಸಿ ಅದರ ಪ್ರಕಾರವಾಗಿ ನಡ್ಕೊಂಡು ಹೋಗ್ಲಿಕ್ಕೆ ನಮ್ಮೆಲ್ಲರಿಗೆ ಸಹಾಯ ಮಾಡ್ತೀರಿ ಎಂದು ಯೇಸು ಕ್ರಿಸ್ತನ ನಾಮದಲ್ಲಿ ಬೇಡಿಕೊಳ್ಳುತ್ತೇವೆ ಸ್ವಾಮಿ. ಆಮೇನ್. ಹಲ್ಲೆಲೂಯಾ. ಈ ಒಂದು ಹೈದರಾಬಾದ್ ಪ್ರಾಂತದಲ್ಲಿ ನಾವು ನೋಡ್ತಾ ಇದ್ದೇವೆ. ಗೊತ್ತಾ, ಅನೇಕ ತರಹದ ವಿಷಯದಲ್ಲಿ ರಾಜ್ಯರು, ಅಧಿಪತಿಗಳು, ನ್ಯಾಯಾಧಿಪತಿಗಳು, ಶತಾಧಿಪತಿಗಳು, ಓಟಿನ ವಿಷಯದಲ್ಲಿ ಅನೇಕ ಜನರು ಓಡಾಡ್ತಾರ ಅಲ್ಲ. पहला समूएल 15 अध्याय में 26 वचन और हम उसमें 28 वचन तक पढ़े. ठीक है. ಈ ವಿಷಯದಲ್ಲಿ ನಾವು ನೋಡ್ಬೇಕಾದ್ರ ದೇವರು ಏನು ಮಾಡ್ತಾರಂತ, ಒಬ್ಬರು ಕೈದಾಗಿಂದ ಇರ್ತಕ್ಕಂಥ ಅಧಿಕಾರ ಒಂದು ರಾಜ್ಯಕ್ಕೆ ದೇವ್ರು ಕಸ್ಕೊಂಡು ಇನ್ನೊಬ್ಬರಿಗೆ ಕೊಡ್ತಾರ. ಇನ್ನೊಬ್ಬರಿಗೆ ಯಾತ್ರ ಕಡೆಯಿಂದ ಕೊಡ್ಲತ್ತಾರ ಅಂದ್ರ ಈ ವ್ಯಕ್ತಿಗಿನ್ನ ಉತ್ತಮವಾಗಿರ್ತಕ್ಕಂಥ ವ್ಯಕ್ತಿಗೆ ಆ ಅಧಿಕಾರ ಕೊಡ್ತಾರ. ಈ ಅಧಿಕಾರ ಬಹಳ ಜನರು ನಡೆಸಬೇಕಂತಲತ್ತಾರ. ಕಡೆಗೆ ಯಾರಿಗೆ ದೇವರು ತರಬೇಕು ಅವರಿಗೆ ದೇವರು ತರ್ತಾರ. ಯಾರಿಗೆ ತಂದ್ರು ಜನರಿಗೆ ಭದ್ರವಾದ ಕೌಲಿ ಇರ್ತದೋ ಆ ಜನರಿಗೆ ದೇವರು ಮಾತ್ರ ಖಂಡಿತವಾಗಿ ಗೆಲ್ಲಿಸ್ತಾರ ಅಲ್ಲ. ಕೆಲವು ಜನರು ಏನ್ ಮಾಡ್ತಾರಂತ ಹೇಳಿ, ಏನ್ ಮಾಡ್ತಾರಂತ, ಅದಕ್ಕೆ ಸಮುವೇಲನು, ನಾನು ಹಿಂತಿರುಗಿ ನಿನ್ನ ಜೊತೆಯಲ್ಲಿ ಬರುವುದಿಲ್ಲ. ನೀನು ಯೆಹೋವನ ಮಾತನ್ನು ತಳ್ಳಿ ಬಿಟ್ಟಿದ್ದಿ. ಏನ್ ಮಾಡಿರುತ್ತ, ಒಬ್ಬ ಸೇವಕಗ ಒಬ್ಬ ರಾಜ್ಯ ಕೇಳ್ತಾನ, ನೀನನ್ನ ಸರಿ ಬಾಪ, ನೀನನ್ನ ಸರಿ ಬಂದಿ ಅಂತಂದ್ರ ನನಗೆ ಜಯ ಅದ, ನಾ ರಾಜ್ಯಕ್ಕೆ ಆಳ್ಸಕಸ್ತೆ, ನಾ ಜನರಿಗೆ ವ್ಯವಸ್ಥೆ ನಾನು ಮಾಡ್ಲಕ್ಕ ನನ್ನಿಂದ ಆಯ್ತದ, ನೀ ಬಾ ಅಂತಂದ್ರ ಇಲ್ಲಿ ಸಮುವೇಲ ಹೇಳ್ತಾನ, ನಾ ಬರಲ್ಲ. ಯಾಕೆ ಗೊತ್ತಾ, ನೀ ದೇವ್ರ ಮಾತಿಗೆ ನೀ ತಿರಸ್ಕಾರ ಮಾಡಿದಿ. ದೇವ್ರ ಮಾತಿಗೆ ನೀ ತಿರಸ್ಕಾರ ಮಾಡಿದ ಮೇಲೆ, ದೇವ್ರಿಗೆ ನೀ ತಿರಸ್ಕಾರ ಮಾಡಿದ ಮೇಲೆ ನೀನು ಸರಿ ನಾಯಕ ಬರಲಿ, ನಾ ಬರಲ್ಲ ಅನ್ನತಾರ ಸಮುವೇಲ ಅಲ್ಲ. ಈ ಸಮುವೇಲು ಈ ರೀತಿಯಾಗಿ ಹೇಳಿರ್ತಕ್ಕಂಥ ಸಂದರ್ಭದಲ್ಲಿ ಇಲ್ಲೇನದ ಅಂತ ಅಲ್ಲ, ಯೆಹೋವನು ಮಾತನ್ನು ತಳ್ಳಿಬಿಟ್ಟಿದ್ದರಿಂದ ಆತನು ನಿನ್ನನ್ನು ಇಸ್ರಾಯೇಲ ಅರಸುತನದಿಂದ ತಳ್ಳಿಬಿಟ್ಟು ಇದ್ದಾನೆ ಎಂದು ಹೇಳಿ ತಿರುಗಿಕೊಂಡು ಹೊರಡಲು ಸೌಲನು ಅವನ ಮೇಲಂಗಿಯು ಅಂಚನ್ನು ಹಿಡಿದು ಎಳೆದನು. ಅದು ಹರಿದು ಹೋಯಿತು ಅಂತ. ಏನ್ ಮಾಡಿದಂತ, ಒಬ್ಬ ಸೇವಕನ ಅಂಗಿ ಹಿಡಿದನಂತ ಅಲ್ಲ, ಒಬ್ಬ ಸೇವಕನ ಅಂಗಿ ಹಿಡಿದನಂತ. ಒಬ್ಬ ರಾಜ್ಯಾಗ ಯಾರ ಭಯ ಇರಲ್ಲಂತ. ನಿಜವಾಗ್ಲು ರಾಜ್ಯರಿಗೆ ಅಧಿಪತಿಗಳಿಗೆ ಯಾರ ಭಯ ಇರಲ್ಲ. ಅವ್ರ ರೊಕ್ಕನೇ ಅವರಿಗೆ ಶಕ್ತಿ, ಅವ್ರ ಸೈನ್ಯನೇ ಅವರಿಗೆ ಬಲ ಅಲ್ಲ. ಆ ಬಲದಿಂದ ಏನು ಮಾಡ್ಯಾನಂತ ಅಂತಂದ್ರ ಈ ಸಾಮಾನ್ಯವಾಗಿರ್ತಕ್ಕಂಥ ವ್ಯಕ್ತಿ ಅಂತ ತಿಳ್ಕೊಂಡನ. ಯಾರಿಗೆ, ಸಮುವೇಲಗ. ಆ ಸಮುವೇಲಗೆ ಸಾಮಾನ್ಯವಾಗಿರ್ತಕ್ಕಂಥ ವ್ಯಕ್ತಿ ಅಂತ ತಿಳಿದ್ ಕಸಿ ಏನ್ ಮಾಡಿನಂದ್ರ ಅಂಗಿ ಅಂಚು ಹಿಡಿದು ಎಳ್ದನಂತ. ಅಂಗಿ ಅಂಚು ಹಿಡಿದು ಎಳೆದಿನಾಗ ನಿಜವಾಗ್ಲೂ ಅಂಗಿ ಏನಾಗಿದಂತ, ಹರಿದು ಹೋಗಿದಂತ. ಇದು ಅವಮಾನಕರವಾಗಿರ್ತಕ್ಕಂಥ ಮಾತು ಅಲ್ಲ. ಈ ಅವಮಾನವಾಗಿರ್ತಕ್ಕಂಥ ಮಾತಿನಲ್ಲಿ ಅದ್ರ ಕಣಿಂದ ಇಲ್ಲಿ ಸಮುವೇಲು ಹಿಂಗೆ ಹೇಳ್ತಾರ. ಏನ್ ಹೇಳ್ತಾರ, ಮೇಲಂಗಿ ಅಂಚನ್ನು
ಹಿಡಿದು ಎಳೆದನು, ಅದು ಹರಿದು ಹೋಯಿತು. ಆಗ ಸಮುವೇಲನು ಅವನಿಗೆ, ಯೆಹೋವನು ಈ ಹೊತ್ತು ಇಸ್ರಾಯೇಲ ರಾಜ್ಯವನ್ನು ನಿನ್ನಿಂದ ಕಿತ್ತಿ ನಿನ್ನಗಿಂತ ಉತ್ತಮನಾದ ಇನ್ನೊಬ್ಬನಿಗೆ ಕೊಟ್ಟು ಇದ್ದಾನೆ. ಹಲ್ಲೆಲೂಯಾ. ಇವತ್ತು ನಾವು ಈ ವಿಷಯದಾಗ ನಾವು ಸಂಪೂರ್ಣವಾಗಿ ದೇವರ ವಾಕ್ಯ ನಾವು ತಿಳ್ಕೋಬೇಕಾದ್ರ ನಾವು ಎಲ್ಲಿಗೆ ಹೋಗಾರಿ? ಈ 15ನೇ ಅಧ್ಯಾಯದಾಗ ಸುಮಾರು ನಾವು 8ನೇ ವಚನದಲ್ಲಿ ನಾವು ಬಂದಿನಂಗ ಅದರ ಯಾಕೆ ಈಟೆಲ್ಲ ಆಗ್ಯದ, ಯಾಕೆ ಸಮುವೇಲ ಆತನ ಸಂಗಡ ಹೋಗ್ತಾ ಇಲ್ಲ, ಏನು ಜರುಗ್ಯದ ಇವ್ರ ಮಧ್ಯದಾಗ, ದೇವ್ರ ಮಧ್ಯದಾಗ ಏನು ವಿರುದ್ಧತನ ಬಂದದ, ಏನು ಗರ್ವ ಅಹಂಕಾರ ಬಂದದ ಎಂಬ ವಿಷಯಗಳಲ್ಲಿ ಅದು ನಮಗೆ ಭದ್ರವಾಗಿ ತಿಳಿಸ್ಲಕ್ಕ ಸಾಧ್ಯವಾಗ್ಯದ ಅಲ್ಲ. ಓದ್ತಿರೆ 8ನೇ ವಚನ ಓದ್ತಿರೆ. 8ನೇ ವಚನ, ಅವರು ಅರಸನಾದ ಅಗಾಗನನ್ನು ಸಜೀವಿಯಾಗಿ ಹಿಡಿದು ಎಲ್ಲ ಜನರನ್ನು ಕತ್ತಿಯಿಂದ ಸಂಹರಿಸಿದನು. ಸೌಲನು ಇಸ್ರಾಯೇಲರ ಅಗಾಗನನ್ನು ಮೆಲೆತ್ತರಾದ ಕುರಿ, ಯಾವುದಂತ? ಮೆಲೆತ್ತರಾದ ಕುರಿ ದನಗಳನ್ನು, ಕುರಿ ಮರಿಗಳನ್ನು, ಕೊಬ್ಬಿದ ಪಶುಗಳನ್ನು, ಶ್ರೇಷ್ಠವಾದ ಎಲ್ಲ ಪದಾರ್ಥಗಳನ್ನು ನಾಶ ಮಾಡಿ ಮನಸ್ಸಿಲ್ಲದ ಉಳಿಸಿ ಪ್ರಯೋಜನವಿಲ್ಲದಂತ ಹೀನವಾದ ಅವೆಗಳನ್ನೆಲ್ಲ ನಾಶ ಮಾಡಿಬಿಟ್ಟರು. ಯೆಹೋವನು ಸಮುವೇಲನಿಗೆ ಸೌಲನನ್ನು ಅರಸನನ್ನಾಗಿ ಮಾಡಿದ್ದಕ್ಕೆ ಈಗೋ ಪಶ್ಚಾತ್ತಾಪ ಪಡುತ್ತೇನೆ. ಯಾರು ಮಾಡಿರೋಂಥ ಒಬ್ಬ ವ್ಯಕ್ತಿಗೆ ದೇವರು ಒಬ್ಬ ರಾಜ್ಯ ಆಗಿ ನೇಮಿಸಬೇಕಾದ್ರ, ಆ ರಾಜ್ಯದಲ್ಲಿ ಒಂದ್ ವೇಳೆ ರಾಜ್ಯ ತಪ್ಪು ಕೆಲಸ ಮಾಡಿನಂಗಾದ್ರ ದೇವರಲ್ಲತರ ನಾನು ಈ ವ್ಯಕ್ತಿಗೆ ರಾಜ್ಯ ಮಾಡಿನ ಕಳೆದು ನಾನೇ ಪಶ್ಚಾತ್ತಾಪ ಪಡುತ್ತಾ ಇದ್ದೇನೆ ಹೇಳ್ತಾರೆ. ಯಾಕಂದ್ರ ದೇವ್ರ ಮಾತು ಕೇಳಲಂತ ಸಂದರ್ಭದಲ್ಲಿ, ದೇವರಿಗೆ ಗೌರವ ಕೊಡಲಂತ ಸಂದರ್ಭದಲ್ಲಿ, ದೇವರಿಗೆ ಅಧೀನವಾಗಿ ಇರಲಂತ ಒಂದು ಸಂದರ್ಭದಲ್ಲಿ ದೇವ್ರು ಏನ್ ಮಾಡ್ತಾರಂತ? ಪಶ್ಚಾತ್ತಾಪ ಪಡ್ತಾರ. ಇವತ್ತು ರಾಜ್ಯ ಅಂತಂದ್ರೆ ಏನು? ತನ್ನ ಮನೆ ತುಂಬ್ಕೊಂಬೋದಲ್ಲ, ತನ್ನ ಜನರಿಗೆ ನೋಡ್ಕೊಂಬೋದಲ್ಲ. ರಾಜ್ಯ ನಿನಗಿಡೀ ಪ್ರಪಂಚದಾಗ ಹೀನ ಸ್ಥಿತಿಯಲ್ಲಿದ್ದಂತ ವ್ಯಕ್ತಿ ಮೊದಲುಗೊಂಡು ಐಶ್ವರ್ಯವಂತ ತನಕ ಅವರಿಗೆ ನ್ಯಾಯನೇ ಇರಬೇಕು, ತೀರ್ಪು ಅಂದ್ರೆ ತೀರ್ಪೇ ಇರಬೇಕು. ಏನಿಲ್ಲ ಅಲ್ಲ? ಆ ವಿಷಯದಲ್ಲಿ ದೇವರು ಈ ರೀತಿಯಾಗಿ ಮಾತಾಡ್ತಾರೆ. ಯಾಕೆ ಗೊತ್ತಾ? ಈ ವ್ಯಕ್ತಿಗೆ ದೇವರು ಮತ್ತ ಈ ರೀತಿಯಾಗಿ ಮಾತಾಡ್ತಕ್ಕಂಥ ಒಂದು ಸಂದರ್ಭದಲ್ಲಿ ಅನೇಕ ವಸ್ತುಗಳು ಉಳಿಸ್ಕೊಂಡರ. ಅನೇಕ ವಸ್ತುಗಳು ಯಾಕೆ ಉಳಿಸ್ಕೊಂಡ್ರೆ ಗೊತ್ತದ? ದೇವ್ರು ಏನ್ ಹೇಳ್ಯಾರ? ಈ ಕಡೆ ಲಕ್ಷ ಇರಲಿ, ಲಕ್ಷ ಆ ಕಡೆ ಇಲ್ಲ, ಲಕ್ಷ ಆ ಕಡೆ ಕಮ್ಮು, ಈ ಕಡೆ ಹೆಚ್ಚಿಗಿರ್ಬೇಕು. ಇದರ ತಲೆಗೆ ಮಾತು ಕೊಡೋದು ಸರಿನಾ? ಏನದಂತ? ಯೆಹೋವನು ಸಮುವೇಲನಿಗೆ ಸೌಲನನ್ನು ಅರಸನನ್ನಾಗಿಯೂ ಮಾಡಿದ್ದಕ್ಕೆ ಈಗೋ ಪಶ್ಚಾತ್ತಾಪ ಪಡುತ್ತೇನೆ. ಅವನು ನನ್ನನ್ನು ಬಿಟ್ಟನು, ನನ್ನ ಆಜ್ಞೆಗಳನ್ನು ನೆರವೇರಿಸುವುದಿಲ್ಲ ಎಂದು ಹೇಳಲು ಸಮುವೇಲನು ಕೋಪಗೊಂಡು ರಾತ್ರಿಯೆಲ್ಲ ಆತನಿಗೆ ಮೊರೆ ಬಿಟ್ಟನು. ಯಾರಿಗಾಗಿ ಮೊರೆ ಇಟ್ಟನ? ಸಮುವೇಲು ದೇವರಿಗೆ ಪ್ರಾರ್ಥನೆ ಮಾಡ್ತಾನ. ಯಾರ ಕಡೆಯಿಂದ ಪ್ರಾರ್ಥನೆ ಮಾಡ್ತಾನ ಗೊತ್ತದನ? ಯಾರ ಕಡೆಂದು? ಸೌಲನು ಒಂದು ರಾಜ್ಯದ ಕಡೆಂದು. ಸೌಲಗೆ ಪ್ರಭು ನನ್ನ ಕೈಲಿಂದ ನಾನು ಎಣ್ಣೆ ಹಚ್ಚಿ ಅಭಿಷೇಕ ಮಾಡೀನಿ, ಆ ಸೌಲಗೆ ನಾನು ಆ ಪದವಿ ಕೊಟ್ಟಿನಿ, ನಿನ್ನ ಮಾತು ಹಿಂಗ್ಯಾಂಗ ಮೇಡ್ದನು, ಎದ್ರಾಗ ಮಿಸ್ಟೇಕ್ ಆಗ್ಯದ ಅಂತ ಕೇಸಿ ಏನ್ ಮಾಡ್ಯಾನಂತ ಸಮುವೇಲ ಏನ್ ಮಾಡ್ಯಾನಂತ? ಆತನು ಮಾಡಿದ ತಪ್ಪಿಗಾಗಿ ಏನ್ ಮಾಡಿ ನಂಗೆ ತಿಳಿಸ್ ಪ್ರಭು ಅಂತ ಕೇಸಿ ಅಂದ್ರ ರಾತ್ರಿ ಎಲ್ಲ ಕುಂತ ಕಸಿ ದೇವರಿಗೆ ಪ್ರಾರ್ಥನೆ ಮಾಡ್ಯಾನಂತ. ಕ್ಷಮಿಸು ಸೌಲಿಗೆ ನೀ ಕ್ಷಮಿಸು ಅಂತ ಕೇಸಿ ಅಂದ್ರ ದೇವರಿಗೆ ಪ್ರಾರ್ಥನೆ ಮಾಡಿ ಸೌಲನ ಕೈದಾಗೆ ರಾಜ್ಯಕ್ಕೆ ಇರಲಿ ಅಂತ ಕೇಸಿ ಅಂದ್ರ ದೇವರಿಗೆ ಪ್ರಾರ್ಥನೆ ಮಾಡ್ತಕ್ಕಂಥ ಸಂದರ್ಭದಲ್ಲಿ ದೇವರು ಆತಗೆ ಮಾತಾಡ್ತಾರ. ಏನಂತ ಕೇಸಿ ಹೇಳ್ತಾರ? ಅವನು ಬೆಳಗ್ಗೆ ಎದ್ದು ಸೌಲನನ್ನು ನೋಡಿ ಅದಕ್ಕೆ ಹೊರಟಾಗ ಅವನಿಗೆ ಸೌಲನು ಕರ್ಮಾಲಿಗೆ ಹೋಗಿ ಅಲ್ಲಿ ತನ್ನಗೋಸ್ಕರ ಒಂದು
ಜ್ಞಾಪಕ ಸ್ತಂಭವನ್ನು ನಿಲ್ಲಿಸಿ ಅಲ್ಲಿಂದು ಘಟ ಇಳಿದು ಗಿಲಗಿಲಿಗೆ ಹೋದನೆಂಬ ವರ್ತಮಾನವು ಬಂದದರಿಂದ ಸಮುವೇಲನು ಅಲ್ಲಿಗೆ ಹೋದನು. ಸೌಲನು ಅವನನ್ನು ಕಂಡು, ಯೆಹೋವನು ನಿನ್ನನ್ನು ಆಶೀರ್ವದಿಸಲಿ, ನಾನು ಆತನ ಅಪ್ಪಣೆಯನ್ನು ನೆರವೇರಿಸಿದ್ದೇನೆ ಅಂದನು. ಅದಕ್ಕೆ ಸಮುವೇಲನು, ಹಾಗಾದರೆ ಇದೇನು ಕುರಿಗಳು ಕೂಗು ನನ್ನ ಕಿವಿಗೆ ಬೀಳುತ್ತದೆ, ದನಗಳ ಶಬ್ದವು ನನಗೆ ಕೇಳಿಸುತ್ತದೆ ಅನ್ನಲು ಸೌಲನು, ಜನರು ನಿನ್ನ ದೇವರಾದ ಯೆಹೋವನಿಗೋಸ್ಕರ ಯಜ್ಞ ಸಲ್ಲಿಸುವುದಕ್ಕಾಗಿ ಆ ಮೇಲೆಕ್ಕರ ಕುರಿ ದನಗಳಲ್ಲಿ ಮೇಲತರಗಳನ್ನು ಉಳಿಸಿ ತಂದಿದ್ದಾರೆ, ಮಿಕ್ಕ ದೈವಗಳನ್ನೆಲ್ಲ ಸಂಪೂರ್ಣವಾಗಿ ನಾಶ ಮಾಡಿದೆವು ಎಂದು ಉತ್ತರ ಕೊಟ್ಟರು ಅಂತ. ಏನೆಂದ್ರ ಅಮೆರಿಕರೇನು ಹರ, ಅಮೆರಿಕ ದೇಶದೇರೇನು ಹರ, ಆ ಜನರೇನು ಹರ, ಆ ಜನರಿಗೆ ದೇವ್ರು ಏನು ಹೇಳ್ಯಾರಂದ್ರ, ಸೌಲುಗ ಸಂಪೂರ್ಣವಾಗಿ ಆ ದೇಶದಾಗಿರ್ತಕ್ಕಂಥ ಪ್ರತಿಯೊಂದು ವಸ್ತು ಹಾಳು ಮಾಡ್ಯಾಕ್ರಿ ಅಂದ್ರ, ನಾಶ ಮಾಡ್ಯಾಕ್ರಿ ಅಂದರ. ಕರೆಕ್ಟ್ ಇವ್ರೇನ್ ಮಾಡ್ಯಾರ ಗೊತ್ತಾ? ಇವ್ರೇನ್ ಮಾಡ್ಯಾರ? ಇವ್ರಿಗೆ ಬೇಕಾಗಿರ್ತಕ್ಕಂಥ ಕುರಿಗಳು, ಇವ್ರಿಗೆ ಬೇಕಾಗಿರ್ತಕ್ಕಂಥ ದನಗಳು, ಇವ್ರಿಗೆ ಬೇಕಾಗಿರ್ತಕ್ಕಂಥ ಜನರಿಗೆ ಇವ್ರೇನ್ ಮಾಡ್ಯಾರ? ನಾಶ ಮಾಡದಪ್ಲೆ ಉಳಿಸ್ಕೊಂಡು ತಂದು ಅವ್ರ ಜಾಗದಾಗ ಇಟ್ಕೊಂಡಾರ. ದೇವ್ರೇನ್ ಹೇಳ್ಯಾರ ಅವ್ರಿಗೆ? ಎಲ್ಲ ಒಂದ್ ದಿನಸು ಬೀರ್ಬಾರ್ದು, ಆ ದೇಶ ಸಂಪೂರ್ಣವಾಗಿ ನಾಶವಾಗಬೇಕು, ಅದು ಹಾಳಾಗಿ ಹೋಗ್ಬೇಕು, ಅದು ಇರಬಾರ್ದು ಅಂತ ಅಂದ್ರೆ ಸೌಲಿಗೆ ಹೇಳಿನಾಗ ಆ ಸೌಲು ಹೋಗಿ ಅವ್ರ ಮೇಲೆ ಯುದ್ಧ ಮಾಡಿ ತನಗೆ ಬೇಕಾಗಿರ್ತಕ್ಕಂಥ ವಸ್ತುಗಳೆಲ್ಲ ಇಟ್ಕೊಂಡನ ಭದ್ರವಾಗಿ. ಆದ್ರ ಈ ಶಬ್ದಗಳೆಲ್ಲ ಯಾರಿಗೆ ಕೇಳಿ ಹೊಂಟವ ಅಂತ? ಈ ಶಬ್ದಗಳು ಯಾರಿಗೆ ಕೇಳಿ ಹೊಂಟವ? ಎಲ್ಲಾದ್ರೂ ಐಕ್ಯನೋ ಖೂನ ಇಲ್ಲ, ಖರೆ ಯಾವ್ದಾದ್ರು ಶಬ್ದಗಳು ಮಾತ್ರ ಸಮುವೇಲಗೆ ಕೇಳಿ ಹೊಂಟವ ಅಲ್ಲ. ಹಿಂಗ್ಯಾಕೆ ಮಾಡಿದಿ ಅಂತ ಚಂದ್ರ ಕೇಳಿನಾಗ ನಿಜವಾಗ್ಲು ಅಲ್ಲಿ ಈ ವಾರ್ತೆಗಳು ಅನ್ನಂದ್ರ ಹೊಂಟವ. ಏನು ಹೊಂಟವಂತ? ಆಗ ಸಮುವೇಲನು ಅವನಿಗೆ, ಆದಿರಲಿ ಯೆಹೋವನು ಕೇಳಿದ ರಾತ್ರಿ ಎಲ್ಲ ನನಗೆ ಹೇಳಿದನು ತಿಳಿಸುತ್ತೇನೆ, ಕೇಳು ಅನ್ನಲು ಅವನು ಹೇಳು ಅಂದನು. ಏನಂತ? ದೇವರ ಸನ್ನಿಧಾನದಲ್ಲಿ ಸಮುವೇಲು ಮೊಳಕಾಲೂರಿ ಪ್ರಾರ್ಥನೆ ಮಾಡ್ತಾರೆ. ಆ ಸೌಲು ಹೋಗ್ಯಾನ, ಮತ್ತ ಸೌಲಂದು ಏನದ ಏನಿಲ್ಲ ಪ್ರಭು, ಮತ್ತ ನೀ ನನಗ ತಿಳಿಸು ಅಂತ ಹೇಳ್ಕೇಸಿ ಅಂದ್ರೆ ಹೇಳಿನಾಗ ಅವತ್ತು ರಾತ್ರಿ ಎಲ್ಲ ಕೊಂದ್ಕೇಸಿ ದೇವರಿಗೆ ಪ್ರಾರ್ಥನೆ ಮಾಡಿನಾಗ ಆತಗ ಸುಮಾರು ಬೆಳಗಾಗ ಜಾವದಲ್ಲಿ ಒಂದು ವಾರ್ತೆ ಬಂದದ. ಅವನು ನಾ ಹೇಳಿನ ಮಾತು ಕೇಳಿಲ್ಲ. ಸೌಲ್ ರಾಜ್ಯ ಏನ್ ಮಾಡಿಲ್ಲಂತ? ಆತನ ಮಾತು ಕೇಳಿಲ್ಲಂತ. ಏನ್ ಮಾಡಿನಂತ ಅಲ್ಲ. ಆಗ ಸಮುವೇಲನು ಅವನಿಗೆ, ಆದಿರಲಿ ಯೆಹೋವನು ಕೇಳಿದ ರಾತ್ರಿ ಎಲ್ಲ ನನಗೆ ಹೇಳಿದನು ತಿಳಿಸುತ್ತೇನೆ, ಕೇಳು ಅನ್ನಲು ಅವನು ಹೇಳು ಅಂದನು. ಸಮುವೇಲನು, ನೀನು ನಿನ್ನ ದೃಷ್ಟಿಯಲ್ಲಿ ಅಲ್ಪನಾಗಿ ಇದ್ದರೂ ಯೆಹೋವನು ನಿನಗೆ ಇಸ್ರಾಯೇಲರಲ್ಲಿ ರಾಜ್ಯ ಅಭಿಷೇಕ ಮಾಡಿದ್ದರಿಂದ ನೀನು ಎಲ್ಲಾ ಕುಲಗಳಿಗೆ ಸ್ಥಾನದಿ ಆತನು ನಿನಗೆ ಹೊರಟು ಹೋಗಿ ದುಷ್ಟರಾದ ಅಮೆಲೇಕರೊಡನೆ ಯುದ್ಧ ಮಾಡಿ ಅವರೆಲ್ಲರನ್ನು ಸಂಪೂರ್ಣವಾಗಿ ನಾಶ ಮಾಡು ಎಂದು ಹೇಳಿದನು. ಆದರೆ ನೀನು ಯೆಹೋವನ ಮಾತನ್ನು ಕೇಳದೆ ಕೂಳಿಗಾಗಿ ಎರಗಿ ಆತನಿಗೆ ದ್ರೋಹ ಮಾಡಿದ್ದಕ್ಕೆ ಅಂದನು. ಆಗ ಸೌಲನು ಸಮುವೇಲನಿಗೆ, ಏನು ನಾನು ಯೆಹೋವನ ಮಾತನ್ನು ಕೇಳಲಿಲ್ಲವೋ? ಆತನು ಕಳುಹಿಸಿದಲ್ಲಿಗೆ ಹೋಗಿ ಆ ಮೇಲೆಕ್ಕರನ್ನೆಲ್ಲ ಸಂಹರಿಸಿ ಅವರ ಅರಸನಾದ ಅಗಾಗನನ್ನು ಹಿಡಿದು ತಂದೆನು. ಆದರೆ ಜನರು ಸಂಪೂರ್ಣವಾಗಿ ಸಂಹರಿಸಬೇಕಾದ ಕೋಳಿಯಲ್ಲಿ ಉತ್ತಮವಾದ ಕುರಿದನಗಳನ್ನು ನಿನ್ನ ದೇವರಾದ ಯೆಹೋವನಿಗಾಗಿ ಗಿಲಗಿಲಿನಲ್ಲಿ ಆಜ್ಞಾ ಪ್ರಾಣ ಮಾಡುವುದಕ್ಕಾಗಿ ಉಳಿಸಿ ತಂದೆರು ಎಂದು ಉತ್ತರ ಕೊಟ್ಟನು. ಅದಕ್ಕೆ ಸಮುವೇಲನು, ಯೆಹೋವನು
ವಿಧೇಯತೆಗೆ ಮೆಚ್ಚುವಷ್ಟು ಯಜ್ಞ ಹೋಮಗಳಿಗೆ ಮೆಚ್ಚುತ್ತಾನೋ ಯಜ್ಞವನ್ನು ಅರ್ಪಿಸುವುದಕ್ಕಿಂತ ಮಾತು ಕೇಳುವುದು ಉತ್ತಮವಾಗಿದೆ ಅಂತ. ಏನು ಉತ್ತಮವಾಗ್ಯದಂತ? ಇವತ್ತು ನಾವು ದೇವರ ಸನ್ನಿಧಾನದಲ್ಲಿ ಎಷ್ಟಾದ್ರೂ ನಾವು ಕಾಣಿಕೆ ಸಮರ್ಪಣೆ ಮಾಡ್ತೇವೋ, ಇವತ್ತು ನಾವು ಧಾರು ಜಾತ್ರೆಗಾಗಲಿ ಮೆದಗಿಗಾಗಲಿ ಹೋಗಿ ನಾವು ಕೋಳಿಗಳು ಅಥವಾ ಆಡುಗಳು ನಾವು ಕೊಯ್ದು ಕಸಿ ಒಳ್ಳೆ ಯಜ್ಞಗಳು ಸಮರ್ಪಣೆ ಮಾಡುತ್ತೇವೋ, ಅದಕ್ಕಿನ್ನ ಬಿ ಉತ್ತಮವಾಗಿರ್ತಕ್ಕಂಥದ್ದು ಮಾತೇನದಂದ್ರ ದೇವರ ಮಾತು ಕೇಳೋದು. ಯಜ್ಞಗಳು ಬೇಕು, ಹೋಮಗಳು ಬೇಕು, ಕಾಣಿಕೆಗಳು ಬೇಕು, ಕಡೆಗೆ ಅದಕ್ಕಿನ್ನ ಎಲ್ಲದಕ್ಕಿನ್ನ ಉತ್ತಮವಾಗಿರ್ತಕ್ಕಂಥದ್ದು ಏನದ ಅಂದ್ರ ದೇವ್ರ ಮಾತು ಕೇಳದೆ. ಬಹಳ ಮಂದಿ ನಾವು ದೇವ್ರ ಮಾತು ಕೇಳ್ತಾ ಇಲ್ಲ. ಬಹಳ ಮಂದಿ ನಾವು ಕ್ರೈಸ್ತರ ಅಂತ ಹೇಳಿ ನಾವು ಹೇಳ್ಕೊತೇವೆ ಕಡೆಗೆ, ದೇವ್ರ ಮಾತು ಕೇಳೋದ್ರ ಕಡೆಂದು ನಮ್ಮ ಸಮಸ್ಯೆಗಳು ನಮಗೆ ಬಿಟ್ಟು ಹೋಗಲುಂಟವ, ನಮ್ಮ ಕಷ್ಟಗಳು ನಮಗೆ ಬಿಟ್ಟು ಹೋಗಲುಂಟವ, ನಮ್ಮ ಹೀನ ಸ್ಥಿತಿನೇ ಅದ. ಒಂದು ವೇಳೆ ಇದರಿಂದ ನಾವು ಸಂಪೂರ್ಣವಾಗಿ ಬಿಡುಗಡೆ ಹೊಂದಬೇಕಾದ್ರ ನಾವು ಯಾರ ಮಾತು ಕೇಳಬೇಕಾಗ್ಯದ ಅಂದ್ರ ದೇವರ ಮಾತ ಖಂಡಿತವಾಗಿ ನಾವು ಕೇಳಬೇಕಾಗ್ಯದ. ಏನಿಲ್ಲ ಅಲ್ಲ? ಅದಕ್ಕಿಂತ ಏನ್ ಹೇಳ್ತಾ ಇಲ್ಲ ವಾಕ್ಯ? ಏನ್ ಹೇಳ್ತಾ ಇಲ್ಲಿ 20 20 ಆದರೆ ಜನರು ಸಂಪೂರ್ಣವಾಗಿ 22 ಅಲ್ಲ ಉತ್ತರ ಕೊಟ್ಟನು. ಅದಕ್ಕೆ ಸಮುವೇಲನು ಯೆಹೋವನು ವಿಧೇಯತೆಗೆ ಮೆಚ್ಚುವಷ್ಟು ಯಜ್ಞ ಹೋಮಗಳಿಗೆ ಮೆಚ್ಚುತ್ತಾನೋ? ಎದಕ್ಕಂತ ವಿಧೇಯತೆ. ಒಂದು ಕುಟುಂಬದಾಗ ಗಂಡ ಹೆಂಡತಿ, ಒಂದು ಕುಟುಂಬದ ತಾಯಿ ತಂದೆ ಮಕ್ಕಳು ಮರುಗಳು ಇರಬಹುದು. ಒಂದು ವೇಳೆ ಒಬ್ರಿಗೊಬ್ಬರು ವಿಧೇಯತೆ ಇಲ್ಲ ಅಂತಂದ್ರೆ ಆ ಕುಟುಂಬ ಇರಲ್ಲ. ಏನಿರ್ತದ? ಇಬ್ಬರು ಸರಿ ಸಮನಾಗಿ ಒಬ್ಬರೊಬ್ಬರು ಎಲ್ಲರೇ ವಿಧೇಯತೆಯಿಂದ ಇದ್ರು ಅಂದ್ರ, ಒಬ್ಬರು ಮಾತಿಗೊಬ್ಬರು ಗೌರವ ಕೊಟ್ಟರು ಅಂದ್ರ ಅಲ್ಲಿ ಏನು ಬರ್ತಂದ್ರೆ ವಿಧೇಯತೆ ಬರ್ತದ. ಅಲ್ಲಿ ಏನು ಬರ್ತಂದ್ರೆ ದೇವರಿಗೆ ಘನತೆ ಬರ್ತದ. ಅಲ್ಲಿ ಏನು ಬರ್ತಂದ್ರೆ ಎಲ್ಲರಿಗೆ ಆಶೀರ್ವಾದ ಬರ್ತದ. ಅದಕ್ಕಿಂತ ವಿಧೇಯತೆ ಕಡೆಂದು ಈ ವಿಧೇಯತೆದ ವಿಷಯದಲ್ಲಿ ದೇವರು ಸಮುವೇಲನ ಮೂಲಕವಾಗಿ ಮಾತಾಡಿರ್ತಕ್ಕಂಥ ಒಂದು ಸಂದರ್ಭದಲ್ಲಿ ಇಲ್ಲಿ ವಿಚಿತ್ರವಾಗಿರ್ತಕ್ಕಂಥ ಕೆಲವು ಮಾತುಗಳವ. ಯಜ್ಞವನ್ನು ಅರ್ಪಿಸುವುದಕ್ಕಿಂತ ಮಾತು ಕೇಳುವುದು ಉತ್ತಮವಾಗಿದೆ. ಟಗರುಗಳು ಕೊಬ್ಬಿಗಿಂತ ವಿಧೇಯತೆಯು ವಿಶೇಷವಾಗಿದೆ. ಆ ವಿಧೇಯತೆಯು ಮಂತ್ರ ತಂತ್ರಗಳಷ್ಟೇ. 23ನೇ ವರ್ಷದಾಗ ಏನ್ ಹೇಳದಂತ ಈ ವಿಧೇಯತೆ ಬಹಳಷ್ಟು ಜನರಿಗೆ ಏನಾಗಿದೆ ಅಂತಂದ್ರ ಮಂತ್ರ ತಂತ್ರಗಳಿಗೆ ಮಾತ್ರ ಅದು ಇಷ್ಟವಾಗ್ಯದ. ಹೆಂಗದಂತ? ಆ ವಿಧೇಯತೆಯು ಮಂತ್ರ ತಂತ್ರಗಳಷ್ಟೇ ಕೆಟ್ಟದಾಗಿರುವುದು. ಹಟ್ಟವು ಮಿಥ್ಯ ಭಕ್ತಿಗೂ ವಿಗ್ರಹ ಆರಾಧನೆಗೂ ಸಮಾನವಾಗಿರುವುದು. ನೀನು ಯೆಹೋವನ ಮಾತನ್ನು ತಳ್ಳಿಬಿಟ್ಟಿದ್ದರಿಂದ ಆತನು ನಿನ್ನನ್ನು ಅರಸುತನದಿಂದ ತಳ್ಳಿಬಿಟ್ಟು ಇದ್ದಾನೆ ಎಂದು ನುಡಿದನು. ಏನ್ ಮಾಡಿರಂತ? ದೇವರ ಮಾತು ಕೇಳಲಂತ ಸಂದರ್ಭದಲ್ಲಿ ಈ ಸೌಲನ ರಾಜ್ಯ ಕಸ್ಕೊಬಲ್ಪಟ್ಟದ. ಆತನ ಕೈದಾಗಿದ್ದ ಅಧಿಕಾರ ಹೊಂಟೋಗ್ಯದ. ಕಡೆಗೆ ನಾ ಇನ್ನ ಶಕ್ತನಾಗಿದ್ದೆ ಅಲ್ಲತನವ, ಇನ್ನ ಜನರು ನನ್ನ ಮಾತು ಕೇಳ್ತಾರಲ್ಲತನವ. ಯಾವಾಗದ ಆತನ ಮ್ಯಾಲಿನ ಕೃಪೆ, ಆತನ ಮ್ಯಾಲಿನ ಅಭಿಷೇಕ, ಆತನ ಜೊತೆಲಿರ್ತಕ್ಕಂಥ ಪವಿತ್ರ ಆತ್ಮ ಬಿಟ್ಟು ಹೋಗ್ಯನು, ಅವನ್ನೆಲ್ಲ ಹೊಂಟೋಗ್ಯದ. ಏನು ಉಳಿದಿಲ್ಲ. ಏನು ಉಳಿದದ? ಏನಾರ ಇಲ್ಲ. ಅದ್ರ ಕಣಿದೆ ಈ ವಿಷಯದಲ್ಲಿ ಈ ರೀತಿಯಾಗಿ ಹೇಳ್ತದ. ಏನ್ ಹೇಳ್ತದ ಇಲ್ಲಿ? ಏನ್ ಹೇಳ್ತದ? ತಳ್ಳಿ ಬಿಟ್ಟಿದ್ದರಿಂದ ಆತನು ನಿನ್ನನ್ನು ಅರಸುತನದಿಂದ ತಳ್ಳಿಬಿಟ್ಟು ಇದ್ದಾನೆ ಎಂದು ಹೇಳಿದನು. ಸೌಲನು ಸಮುವೇಲನಿಗೆ, ನಾನು ಯೆಹೋವನ ಮಾತು ನಿನ್ನ ಆಜ್ಞೆಗಳನ್ನು ಮೀರಿ ಪಾಪ ಮಾಡಿ ಇದ್ದೇನೆ. ಜನರಿಗೆ ಹೆದರಿ ಅವರ ಮಾತನ್ನು ಕೇಳಿದ್ದೇನೆ.
ನೀನು ದಯವಿಟ್ಟು ನನ್ನ ಪಾಪವನ್ನು ಕ್ಷಮಿಸು. ಏನ್ ಮಾಡ್ತಾನಂತ? ಯಾರು ಕ್ಷಮಿಸ್ಬೇಕಂತ? ಸಮುವೇಲನಿಗೆ ಕೇಳ್ತಾನ. ಸಮುವೇಲು ಕೇಳ್ತಾನ. ಜನರು ಏನ್ ಮಾಡ್ಯಾರಂತ? ಏನಾಗಲ್ಲ ರಾಜರೇ, ಅದೇನಾಯ್ತದ, ನಡ್ರಿ ಹೊಡೆದಾಗ ಥೋಡೆ ಇಟ್ಕೊಂಬರಿ, ಇವು ಚಂದ ಚಂದ ನೆನೆಸ್ಬಿಟ್ಟು ಇಟ್ಕೊಂಬರಿ, ಏನಾಗಲ್ಲ, ಇವೆಲ್ಲ ದೇವ್ರಿನವು, ಬಲಿ ಕೊಡರಿ, ಬಲಿ ಅರ್ಪಣೆ ಮಾಡರಿ, ಹೋಮ ಮಾಡರಿ, ಅದು ದೇವರಿಗೆ ಮಾಡ್ತೇವಲ್ಲ, ನಿಮಗ್ ಬಿ ಅಲ್ಲ ನಮಗ್ ಬಿ ಅಲ್ಲ ಅಲ್ಲ. ಕೆಲವು ವಸ್ತುಗಳು ಈ ರೀತಿಯಾಗಿ ಮುಚ್ಕೊಂಡು ಇಟ್ಕೊಂಡ್ರೆ ಅದು ದೇವ್ರಿಗೆ ಇಷ್ಟ ಇಲ್ಲ ಅಂತ. ದೇವ್ರಿಗೆ ಇಷ್ಟ ಇಲ್ಲ ಅಂತ ಸಂದರ್ಭದಲ್ಲಿ, ಅಂತ ಕೆಲಸ ಮಾಡತಕ್ಕಂಥ ಸಂದರ್ಭದಲ್ಲಿ ಈ ರೀತಿಯಾಗಿ ಅವ್ರ ಮೇಲೆ ಏನು ಬಂದದ ಅಂದ್ರೆ ದೇವ್ರ ಕೋಪ ಬಂದದ. ಆ ದೇವ್ರ ಕೋಪ ಬಂದಿನಾಗ, ಆ ವಿಧೇಯತೆಯಲ್ಲಿ ಜೀವಿಸಿನಾಗ ಅವ್ರಿಗಿರ್ತಕ್ಕಂಥ ಎಲ್ಲ ಅಧಿಕಾರ ದೇವರು ಅವ್ರಿಂದ ತೆಗೆದು ಬಿಟ್ಟಾರ. ಇವತ್ತು ನಮ್ಮದು ನಿಮ್ಮದು ಸಮಸ್ಯೆ ಬಿ ಅದೇ ಅದ. ನಮ್ಮ ಸಮಸ್ಯೆಗಳಿಗೆ ಬಿ ದೇವ್ರು ಒಂದೇಳೆ ತೆಗೆಲ್ ಹೋದ್ರು ಅಂದ್ರ ನಾವು ಕ್ಷಮಾಪಣಾರ ಬೇಡಲ್ಲ. ಇನ್ನ ರಾಜ ತಿಳ್ಕೊಡೋಣ, ನಾ ಯಾನ್ ಬಿದ್ದಿಲ್ಲಪ್ಪ, ದೇವ್ರು ನನಗೊಂದು ಇಂಥ ಸ್ಥಿತಿ ಕೊಟ್ಟಾರ, ಈ ಸ್ಥಿತಿ ನಾ ಹ್ಯಾಂಗ್ ಬಿಟ್ಟು ಹೋಗ್ಲಿ, ಮತ್ತೆ ದೈವ ಸೇವಕರು ಇವ್ರೇ ಹಾರ, ಒಂದೆರಡು ಇವ್ರು ಕ್ಷಮಿಸಿದ್ರು ದೇವ್ರು ಬಿ ಕ್ಷಮಿಸ್ತಾರ ಅಂತ ಏನ್ ಮಾಡಿನ ಅಂತಂದ್ರ ಸಡನ್ನೇ ಸಮುವೇಲ ಏನ್ ಹೇಳ್ತಾನಂದ್ರ, ನನಗೆ ನನ್ನ ಪಾಪಗಳು ಕ್ಷಮಿಸ್ರಿ ಅಲ್ಲ ಅಲ್ಲ. ಅಲ್ಲ, ನನ್ನ ಪಾಪಗಳು ಕ್ಷಮಿಸ್ರಿ ಅಂತ ಹೇಳಿ ಕೇಳ್ತಾನ. ಕಡಿಕೆ ಗೊತ್ತು ನಾವು ಕೇಳ್ತೇವ. ಒಬ್ಬ ರಾಜ್ಯನ, ಒಬ್ಬ ಅಧಿಕಾರಿಯನ, ಒಬ್ಬ ಧನವಂತನ, ಆ ವ್ಯಕ್ತಿ ಸಡನ್ನೇ ತಿಳ್ಕೊಂಡ, ರೀ ನಮ್ಮ ಮೇಲೆ ಶಾಪ ಬಂದದಪ್ಪ, ಖರಬಿ ನಾವು ಕ್ಷಮಾಪಣ ದೈವ ಸೇವಕರಿಗೆ ಬೇಡಿದ್ರಿ, ನಮಗೆ ಕ್ಷಮಾಪಣ ಸಿಗ್ತಿಲ್ಲ, ಅದರ ಕ್ಷಮಾಪಣ ಸಿಗಲ್ದು ಅಂತ ಹೇಳಿ ಸಡನ್ಲಿ ಏನ್ ಮಾಡಿನ ಅಂತಂದ್ರ ಕ್ಷಮಾಪಣ ಬೇಡ್ತಾ ನಾವು ಬೇಡ್ತೇವ. ನಮ್ಮ ಪಾಪಗಳು ಒಂದ್ ವೇಳೆ ಕ್ಷಮಿಸಲ್ಪಡಬೇಕಾದ್ರೆ ನಾವು ಸಹ ಈ ರೀತಿಯಾಗಿ ದೇವರಿಗೆ ನಾವು ಕ್ಷಮಾಪಣ ಖಂಡಿತವಾಗಿ ನಾವು ಬೇಡಬೇಕು. ಏನಂತ? ಪಾಪನು ಕ್ಷಮಿಸು, ನಾನು ಯೆಹೋವನನ್ನು ಆರಾಧಿಸುವಂತೆ ಹಿಂತಿರುಗಿ ನನ್ನ ಜೊತೆಯಲ್ಲಿ ಬಾ ಎಂದು ಅವನನ್ನು ಬೇಡಿಕೊಂಡನು. ಅದಕ್ಕೆ ಸಮುವೇಲನು, ನಾನು ಹಿಂತಿರುಗಿ ನಿನ್ನ ಜೊತೆಯಲ್ಲಿ ಬರುವುದಿಲ್ಲ. ಯಾಕೆ ಗೊತ್ತಾ? ನೀ ಏನು ಮಾಡಿದಿ, ನೀ ಹ್ಯಾಂಗ್ ಬೇಡ್ತಿ, ಹ್ಯಾಂಗ್ ಮಾಡ್ತಿ, ನೀನೇ ಮಾಡ್ಕೋ, ನಾ ಮಾತ್ರ ಅದ್ರಾಗ ನಾ ಪಾಲಿ ಭಾಗಸ್ಥನ ಆಗಲ್ಲ. ಯಾಕೆ ಒಲ್ಲ ತನಗೆ ಗೊತ್ತದ? ನನ್ನ ಸಂತ ನೀ ಬಂದು ನನಗೆ ನೀ ಆಶೀರ್ವಾದ ಮಾಡಿ ನನಗೆ ನೀ ಪ್ರಾರ್ಥನೆ ಮಾಡಿದಿ ಅಂದ್ರ ತಿರುಗಿ ದೇವ್ರು ನನಗೆ ಆಶೀರ್ವಾದ ಮಾಡ್ತಾರ. ಬಾ ಅಂತ ಹೇಳಿ, ಏಯ್ ಇಲ್ಲಿ ಬಾ, ಇಲ್ಲಿ ಕೊಡು, ಯಾರಿಗಾರ ಮಾತಾಡಿದ್ರೆ ಹೊಡಿತೋಣ ನಾನು ಹೇಳ್ತೀನಿ ಏನದಂತ ಅಲ್ಲ. ಈ ರೀತಿಯಾಗಿ ಕ್ಷಮಾಪಣ ಅಲ್ಲ, ಈ ರೀತಿಯಾಗಿ ಪಾಪ ಅದಾಗ ಅಂಟಿಕೊಂಡದ, ಈ ರೀತಿಯಾಗಿ ಆತನ ರಾಜ್ಯ ಆತನಿಂದ ತಳ್ಳಲ್ಪಟ್ಟದ. ಅದ್ರ ಕಡೆಯಿಂದ ಸ್ವಾಮಿಯವ್ರು ಹೇಳ್ತಾರ, ನೀ ಏನ್ ಬಿ ಮಾಡ್ಕೋ, ನೀ ಹ್ಯಾಂಗ್ ಬಿ ಮಾಡ್ಕೋ, ನಾ ಮಾತ್ರ ಬರಲ್ಲ ಅಂತ ಅಂದಿನಾಗ ಅಂಗಿ ಅಂಚ್ ಹಿಡಿದು ಎಳ್ದಿನಾಗ ಅಂಗಿ ಹರಿದೋಗ್ಯದ. ಇನ್ನ ಸಿಟ್ಟಿಗೆ ಬಂದು ಸಂಪೂರ್ಣವಾಗಿ ಶಪಿಸನ ಆತ. ಏನ್ ತೆಗಿಸಿ ಶಪಿಸನ ಅಲ್ಲ. ಒಂದ್ ವೇಳೆ ಇನ್ನ ದೇವರು ಅದಕ್ಕೆ ಟೈಮ್ ಕೊಟ್ಟಿರ್ಬೋದು. ಕಡೆಗೆ ಸಮುವೇಲ ಮಾತ್ರ ಏನಂದ್ರ ಆ ಕ್ರಿಯೆಗಳನ್ನು ನೋಡಿ, ಈ ಹೊತ್ತೆ ನಿನ್ನ ಅರಸುತನ ಇನ್ನೊಬ್ಬನಿಗೆ ಆಗ್ಲಿ ಅಂತ ಹೇಳಿಬಿಟ್ಟಾರ ಅಲ್ಲ. ಇದರಿಂದ ನಮಗ್ ಕಾಪಾಡ್ಲಕ್ಕ ನಿಜವಾಗ್ಲೂ ದೇವರು ನಮಗ್ ಸಂಕಟಿದ್ರು ಮಾತ್ರ ನಮಗ್ ಪ್ರತ್ಯೇಕವಾಗಿರ್ತಕ್ಕಂಥ ಸಹಾಯ ಸಿಗ್ಲಕ್ಕ ಸಾಧ್ಯವಾದ. ಇಲ್ಲ ಹೋದ್ರ ಇಲ್ಲ. ಏನದ 28 ಏನ್ ಹೇಳ್ತದ? ಆಗ ಸಮುವೇಲನು ಅವನಿಗೆ, ಯೆಹೋವನು ಈ ಹೊತ್ತು ಇಸ್ರಾಯೇಲ ರಾಜ್ಯವನ್ನು ನಿನ್ನಿಂದ ಕಿತ್ತಿ ನಿನ್ನಗಿಂತ ಉತ್ತಮನಾದ ಇನ್ನೊಬ್ಬನಿಗೆ ಕೊಟ್ಟು ಇದ್ದಾನೆ. ಇಸ್ರಾಯೇಲರು ನಿತ್ಯ ಧಾರನು ಸಾರ ಸುಳುವ ಮಾಡುವವನಲ್ಲ, ಪಶ್ಚಾತ್ತಾಪ ಪಡುವವನಲ್ಲ. ಯಾಕಂದರೆ ಅವನು ಪಶ್ಚಾತ್ತಾಪ ಪಡು ಮನುಷ್ಯನಲ್ಲ ಎಂದು ಹೇಳಿದನು. ಅದಕ್ಕೆ ಸೌಲನು, ನಾನು ಪಾಪ ಮಾಡಿ ಇದ್ದೇನೆ, ದಯವಿಟ್ಟು ಇಸ್ರಾಯೇಲರ ಮುಂದೆಯೂ
ಜನರ ಹಿರಿಯರ ಮುಂದೆಯೂ ನನ್ನ ಮಾನವನ್ನು ಉಳಿಸು ನನ್ನ ಮಾನವನ್ನು ಉಳಿಸು. ನಾನು ನಿನ್ನ ದೇವರಾದ ಯೆಹೋವನನ್ನು ಆರಾಧಿಸುವುದಕ್ಕಾಗುವಂತೆ ಹಿಂತಿರುಗಿ ನನ್ನ ಜೊತೆಯಲ್ಲಿ ಬಾ ಎಂದು ಬೇಡಿಕೊಳ್ಳಲು ಅವನು ಹಿಂತಿರುಗಿ ಸೌಲನ ಜೊತೆಯಲ್ಲಿ ಹೋದನು. ಆಗ ಸೌಲನು ದೇವರನ್ನು ಆರಾಧಿಸಿದನು. ತರುವಾಯ ಸಮುವೇಲನು ಆ ಅಮಾಲೇಕ್ಯರ ಅರಸನಾದ ಅಗಾಗನನ್ನು ತನ್ನ ಬಳಿಗೆ ತರ ಹೇಳಿದನು. ಅಗಾಗನು ಮರಣ ಭಯ ತಪ್ಪಿತೆಂದು ನೆನೆಸಿಕೊಂಡು ಸಂತೋಷದಿಂದ ಅವನ ಹತ್ತಿರ ಬಂದನು. ಏನ್ ಮಾಡಿನೋ ಗೊತ್ತಿಲ್ಲ. ಅಗಾಗ ನಮ್ಮ ರಾಜ್ಯ ಏನ್ ಮಾಡಿನೋ ಗೊತ್ತಿಲ್ಲ. ಆ ದೇಶದಾಗ ಎಂತ ಪಾಪ ಅಲ್ಲಿ ನಡೆಸಿನೋ ಗೊತ್ತಿಲ್ಲ. ಅಲ್ಲಿರ್ತಕ್ಕಂಥ ಜನರು ಎಂತ ಗರ್ವಿಷ್ಠರಾಗಿದ್ದರೋ ಗೊತ್ತಿಲ್ಲ. ಎಲ್ಲರಿಗೆ ಖತಮ್ ಮಾಡ್ಯಾಕ್ಯಾರ, ಎಲ್ಲರಿಗೆ ಹಾಳು ಮಾಡ್ಯಾಕ್ಯಾರ. ಈ ರಾಜ್ಯಗ ಅಗಾಗ ಎಂಬ ರಾಜ್ಯಗೆ ಮಾತ್ರ ಹಿಡ್ಕೊಂಡು ಬಂದರ, ಅವನಿಗೆ ಮಾತ್ರ ಹೊಡೆದಾಕಿಲ್ಲ, ಅವನಿಗೆ ಮಾತ್ರ ಇಟ್ಟರ. ಇಟ್ಟಂತ ಸಂದರ್ಭದಲ್ಲಿ ಸಮುವೇಲ ಕರೆದನ, ಮತ್ತ ಸೌಲ ರಾಜ್ಯ ಕರಿಲತನ ನಡಿರಿ ಅಂದಿನಾಗ ಅವನಿಗೆ ಏನ್ ತಪ್ಪಿತಂತ? ಮರಣದ ಭಯ ತಪ್ಪಿತಂತ. ಅಲ್ಲ, ಆ ಮರಣದ ಯಾವಾಗಾದ್ರೂ ಭಯ ತಪ್ಪದು ಅವಾಗ ಸಂತೋಷಲಿಂದ ಅವ್ರ ಜೊತೆಯಲ್ಲಿ ಹೋಗ್ಯಾನ. ಯಾರ ಜೊತೆಯಲ್ಲಿ ಹೋಗ್ಯಾನ? ಸೈನ್ಯಪತಿಗಳ ಸಂಕಟ ಹೋಗ್ಯಾನ. ಅಲ್ಲ, ಸಂತೋಷದಿಂದ ಅವನ ಹತ್ತಿರ ಬಂದನು. ಆದರೆ ಸಮುವೇಲನು ಅವನಿಗೆ, ನಿನ್ನ ಕತ್ತಿಯು ಅನೇಕ ಸ್ತ್ರೀಯರಿಗೆ ಪುತ್ರ ಸುಖವನ್ನು ಉಂಟು ಮಾಡಿತ್ತು. ಏನ್ ಮಾಡಿತ್ತು ಅಂತ? ಆ ರಾಜನ ಕೈಲಿಂದು ಅವನ ಕೈದಾಗಿರ್ತಕ್ಕಂಥ ಕತ್ತಿ ಅನೇಕ ಜನರಿಗೆ ಅಂತ. ಯಾವ ಜನರಿಗೆ ಅಂತ? ಅನೇಕ ಜನರಿಗೆ ಏನ್ ಮಾಡಿದ? ಅನೇಕ ಜನರಿಗೆ ಪುತ್ರ ಸಂತಾನವು ತಪ್ಪಿತು ಅಂತ. ಈ ಪುತ್ರ ಸಂತಾನವು ಅಂತಂದಿನಾಗ ನಾವು 127ನೇ ಅಧ್ಯಾಯ ಕೀರ್ತನೆದಾಗ ನಾವು 3ನೇ ವಚನ ಓದಿನಾಗ ಈ ಪುತ್ರ ಸಂತಾನ ಯಾರು ಎಂಬುದಾಗಿ ನಮಗೆ ಗೊತ್ತಾಯ್ತದ. ಆ ಪುತ್ರ ಸಂತಾನ ತಪ್ಪಿ ಹೋಗಿತಂತ. ಅಂತ ಒಂದು ಭಯಂಕರವಾಗಿರ್ತಕ್ಕಂಥ ಪಾಪ ಆ ದೇಶದಾಗ ನಡೆದದ. ಆ ದೇಶದಾಗ ಕೆಲಸ ನಡೆದಿನಾಗ ಅಲ್ಲಿರ್ತಕ್ಕಂಥ ಜನರಿಗೆಲ್ಲರಿಗೆ ಸಂಪೂರ್ಣವಾಗಿ, ದನ ಕರುಗಳಿಗೆ, ಆಡು ಕುರಿಗಳಿಗೆ, ಅಲ್ಲಿರ್ತಕ್ಕಂಥ ಜನರಿಗೆ ಸಂಪೂರ್ಣವಾಗಿ ಹಾಳು ಮಾಡ್ರಿ ಅಂದ್ರ ಅಲ್ಲಿ ಅನೇಕ ವಸ್ತುಗಳು ಉಳಿಸ್ಕೊಂಡು ಕಂಡು ಅವ್ರಿಗಿರ್ತಕ್ಕಂಥ ಶಾಪ ಇವ್ರ ಮೇಲೆ ಬಂದದ. ಇವತ್ತು ನಮ್ಮ ಪರಿಸ್ಥಿತಿ, ನಿಮ್ಮ ಪರಿಸ್ಥಿತಿ ಅದೇ ಅದ. ದೇವ್ರ ಸನ್ನಿಧಿಯಲ್ಲಿ ಇರ್ಲಕ್ಕಾಗಿ, ದೇವ್ರ ವಾಕ್ಯ ಗೊತ್ತಿರ್ಲಕ್ಕಾಗಿ ನಾವು ದೇವರಿಗೆ ನಾವು ಗೌರವ ಕೊಡಲು ಹೊಂಟಿದ್ದೆವು. ದೇವ್ರ ಮಾತಿಗೆ ನಾವು ಲಕ್ಷ್ಯ ಕೊಡಲು ಹೊಂಟಿದ್ದೆವು. ದೇವರಿಗೆ ನಾವು ವಿಧೇಯರಾಗಿ ನಡೆಯಲು ಹೊಂಟಿದ್ದೆವು. ಒಂದು ವೇಳೆ ದೇವರು ಕೋಪ ಈ ಸೌಲನ ಮೇಲೆ ಬಂದಿನ ಪ್ಲೇಸ್ ನಮ್ಮ ಮೇಲೆ ಬಂದ್ರ ನಾವು ಏನ್ ಮಾಡ್ಸಕಸ್ತೇವೆ? ಅವ್ರಿಗೆ ಬಿ ಏನು ಮಾಡಕ್ಕಾಗಲ್ಲ ಅಂತದ. ಸೌಲಕ್ಕೆ ಕರಿಲತ್ತಾರ, ಬರ್ರಿ ಹ್ಯಾಂಗ್ ಮಾಡಾರಿ, ಬರ್ರಿ ಹ್ಯಾಂಗ್ ಮಾಡ್ರಿ, ಸೇವಕರೇ ಬರ್ರಿ ಹ್ಯಾಂಗ್ ಮಾಡಾರಿ, ನೀವು ಬರ್ರಿ ನಮ್ಮ ಸಂತ ಅಲ್ಲತ್ತಾರ. ಅವ್ರು ಹೋಗ್ಯಾರ ಕರಡಿಗೆ. ಅವ್ರು ಹೋಗಿ ಇವ್ರಿಗೆ ಏನ್ ಹೇಳ್ತಾರ ಅಂತಂದ್ರ ಇಲ್ಲಿ ಈ ರೀತಿಯಾಗಿ ಹೇಳ್ತಾರ. ಏನ್ ಹೇಳ್ತಾರಂತ? ನಿನ್ನ ಕತ್ತಿಯು ಅನೇಕ ಸ್ತ್ರೀಯರಿಗೆ ಪುತ್ರ ಸುಖವನ್ನು ಉಂಟು ಮಾಡಿತ್ತು. ನಿನ್ನ ತಾಯಿಯು ಎಲ್ಲರಿಗಿಂತಲೂ ಹೆಚ್ಚಾಗಿ ಪುತ್ರ ಸುಖವನ್ನು ಅನುಭವಿಸಲಿ ಎಂದು ಹೇಳಿ ಅವನನ್ನು ಗಿಲಿನಲ್ಲಿ ಯೆಹೋವನ ಸನ್ನಿಧಿಯಲ್ಲಿ ಕಡಿದು ಹಾಕಿದನು. ಏನ್ ಹೇಳ್ಯಾರ? ಅನೇಕ ಜನರಿಗೆ ಮಕ್ಕಳ ಸುಖ ತಪ್ಪಿ ಹೋಗಿದ ಕಾಡಿಕೆ ನಿಮ್ಮ ತಾಯಿಗೆ ಮಾತ್ರ ಈ ಸುಖ ಹೆಚ್ಚಾಗಲಿ ಅಂತ ಹೇಳಿ ಅವ್ರಿಗೆ ಏನ್ ಮಾಡ್ಯಾರಂತ? ರಾಜ್ಯಗ ಕಡ್ದು ಹಾಕ್ಯಾರಂತ. ಅಗಾಗ ರಾಜನಿಗೆ ಏನ್ ಮಾಡ್ಯಾರ? ಕಡ್ದು ಕಸಿ ಹಾಕ್ಯಾರಂತ. ಈ ನಿಜವಾಗ್ಲೂ ಇಲ್ಲಿ ಅನೇಕ ವಾರ್ತೆಗಳು ನಾವು ಕೇಳ್ತಕ್ಕಂಥ ಸಂದರ್ಭದಲ್ಲಿ ಇದ್ರಾಗಿರ್ತಕ್ಕಂಥ ಅನೇಕ ರಹಸ್ಯಗಳು ನಮಗೆ ಗೊತ್ತಾಗಬೇಕಂತೇಳಿ ದೇವ್ರು ಇದು ಮಾತುಗಳು ನಮ್ಗೆ ಹೇಳ್ತಾರ. ಅಲ್ಲ ಮತ್ತೇನಾಗ್ಯದಂತ? ಅನಂತರ ಸಮುವೇಲನು ರಾಮಕ್ಕೆ ಹೋದನು. ಸೌಲನು ತನ್ನ ಊರಾದ ಗಿಬಿಯದಲ್ಲಿ ಇರುವ ಮನೆಗೆ ಹೋದನು. ಸಮುವೇಲನು ಜೀವದಿಂದಿರುವಾಗಲೂ ಸೌಲನು ನೋಡಿ ಅದಕ್ಕೆ ಹೋಗಲಿಲ್ಲ.
ಆದರೆ ಯೆಹೋವನು ಸೌಲನನ್ನು ಇಸ್ರಾಯೇಲರ ಅರಸನ್ನಾಗಿ ಮಾಡಿದ್ದಕ್ಕೋಸ್ಕರ ಪಶ್ಚಾತ್ತಾಪ ಪಟ್ಟುದರಿಂದ ಸಮುವೇಲನು ಅವನ ವಿಷಯದಲ್ಲಿ ದುಃಖ ಪಡುತ್ತಿದ್ದನು. ಏನ್ ಮಾಡಿ ಹೇಳ್ತಾ ದೇವ್ರ ಸನ್ನಿಧಾನದಲ್ಲಿ ಒಬ್ಬ ಸೇವಕ ರಾಜ್ಯನ ವಿಷಯದಲ್ಲಿ ದುಃಖ ಪಡಿತಾರ. ಅರೇ ಈ ರಾಜ್ಯ ಹಿಂಗ್ಯಾಕೆ ಮಾಡಿದನಪ್ಪ, ಹಿಂಗೆ ಮಾಡೋಣಿದ್ದಿಲ್ಲ ಅಂತ ಹೇಳಂದ್ರ ಆ ರಾಜ್ಯ ಒಂದ್ ಕಡಿ, ಈ ದೈವ ಸೇವಕರು ಒಂದ್ ಕಡಿ ಬಗಲಾಗಿ ದೇವ್ರ ಸನ್ನಿಧಾನದಲ್ಲಿ ದೇವರಿಗೆ ಕೃತಜ್ಞತೆ ಹೇಳ್ತಕ್ಕಂಥವ್ರಾಗಿ ಜೀವಿಸ್ಯಾರ. ತನ್ನ ಜೀವಿತ ಕಾಲ ಎಲ್ಲ ಸಮುವೇಲು ದೇವರಿಗೆ ಕೃತಜ್ಞತೆ ಹೇಳ್ತಕ್ಕಂಥ ವ್ಯಕ್ತಿಯಾಗೇನ. ಆ ವ್ಯಕ್ತಿಗೆ ನಿಜವಾಗ್ಲೂ ಈ ವಿಷಯದಲ್ಲಿ ಅಲ್ಲ ಏನ್ ತಿಳ್ಕೊಂಡ್ರ ಈ ದೇಶದ ಜನರ ಹಿಂಗ. ಯಾಕಂದ್ರೆ ಸಮುವೇಲನ ತನಕ ರಾಜ್ಯರಿದ್ದಿಲ್ಲ. ಸಮುವೇಲೇ ಎಲ್ಲ ಯಾಜಕ ಆತ್ಮೀಯನ, ಪ್ರವಾದಿ ಆತ್ಮೀಯನ, ಅಧಿಕಾರಿವಿ ಆತ್ಮೀಯನ. ಆ ದಿನಸನಕ ಆತನ ಮಾತು ಕೇಳ್ಕೊತ ಬಂದಾರೆ. ಯಾವಾಗಾದ್ರೂ ಆತ ಮುದುಕ ಹಾಗೇನೋ ಅವಾಗ ಮಾತ್ರ ಜನರು ಕೇಳ್ಯಾರ, ನಮಗೆ ಅಧಿಕಾರಿ ಬೇಕು, ರಾಜ್ಯ ಬೇಕು ನಿನಗ. ಈ ರಾಜ್ಯಗ ದೇವರು ನೇಮಿಸ್ಯಾರ. ಈ ರಾಜ್ಯಕ್ಕೆ ದೇವ್ರು ನೇಮಿಸಿನಾಗ ದೇವ್ರ ಮಾತಿಗೆ ಯಾವಾಗಾದ್ರೂ ಬಿಟ್ಟನು ಅವಾಗ ದೇವರು ಆತನ ಕೈದಾಗಿಂದು ರಾಜ್ಯ ಕೊಟ್ಟರ್ಬಿ ಮತ್ತು ರಾಜ್ಯ ಕಸ್ಕೊಂಡರ್ಬಿ. ಇವತ್ತು ನಮಗ್ ಬಿ ಈ ಲೋಕದ ರಾಜ್ಯ ಬೇಕಾ, ಪರಲೋಕದ ರಾಜ್ಯ ಬೇಕಾ? ಈ ಲೋಕದ ರಾಜ್ಯದಾಗ ನಾವು ಎಷ್ಟು ದಿನ ಇರ್ತೀವಿ? ಎಷ್ಟು ದಿನ ಇದ್ರಿ ಬಿ ಒಂದಿನ ಈ ಲೋಕ ಏನಾಗದ ಶಾಶ್ವತವಾಗಿ ಇರೋದಿಲ್ಲ. ಪರಲೋಕ ಮಾತ್ರ ಅಲ್ಲ ಶಾಶ್ವತವಾಗಿರ್ತದ. ಈ ಭೂಲೋಕ ಮಾತ್ರ ಒಂದಿನ ಸಂಪೂರ್ಣವಾಗಿ ಹಾಳಾಗುತ್ತಕ್ಕಂಥದ. ಇದಕ್ಕೆ ನಾವು ಕೀರ್ತಿ ಮಾಡಿದೆವು ಅಂದ್ರ ನಾವು ಕಂಪಲ್ಸರಿ ಒಂದಿನ ಹಾಳಾಗ್ತೀವಿ. ನಮಗೆ ಕಾಪಾಡೋರು ಯಾರು ಬಿ ಇಲ್ಲ. ಒಂದೇಳೆ ನಮಗ್ ದೇವ್ರು ಕಾಪಾಡಬೇಕಂದ್ರ ನಾವು ದೇವ್ರ ಮಾತು ಕೇಳಿದ್ರೆ ಮಾತ್ರ ದೇವರು ಪ್ರತ್ಯೇಕವಾಗಿರ್ತಕ್ಕಂಥ ಸಹಾಯ ಮಾಡಿ ನಮ್ಮೆಲ್ಲರಿಗೆ ಸರಿ ಬೀಳುವ ರೀತಿಯಲ್ಲಿ ನಡೆಸ್ಕೊಡ್ತಕ್ಕಂಥ ದೇವರೇ ಆ ನಮ್ಮ ದೇವರ. ಅದಕ್ಕಂದೆ ನಾವು ನಿಜವಾಗಲೂ ಇಲ್ಲಿ ನಾವು ಕೆಲವ ಅಧ್ಯಾಯದಾಗ ಕೆಲವು ವಚನಗಳು ನಾವು ಓದಿದೇವಲ್ಲ. ಏನು ಓದಿದೆವು? ಕೀರ್ತನೆ ಭಾಗದಾಗ ಹೆಂಗ್ ಓದಿದೆವು ನಾವು? ಕೀರ್ತನೆ ಭಾಗದಾಗ 59ನೇ ವರ್ಷದಾಗ ಏನು ಓದಿದೆವು? ನನ್ನ ದೇವರೇ, ಶತ್ರುಗಳ ಕೈಯಿಂದ ನನ್ನನ್ನು ಬಿಡಿಸು, ನನಗೆ ವಿರೋಧವಾಗಿ ಎದ್ದಿರುವವರಿಗೆ ನನ್ನನ್ನು ತಪ್ಪಿಸಿ ಭದ್ರ ಸ್ಥಳದಲ್ಲಿ ಇರಿಸು, ಕೆಡುಕರಿಂದ ಬಿಡಿಸು, ಕೊಲೆ ಪಾತಕರಿಂದ ನನ್ನನ್ನು ರಕ್ಷಿಸು. ಯಾರಿಂದ? ಕೊಲ್ಲುವೆ ಮಾಡ್ತಕ್ಕಂಥ ಈ ರಾಜ್ಯ ಯಾರ ಮಾತು ಕೇಳಿನಂದ್ರ ಅನೇಕ ಜನರ ಮಾತು ಕೇಳಿ ದೇವ್ರ ಮಾತಿಗೆ ಮೀರಿ ಆ ಜನರಿಗೆ ಹೇಳಿದೆಲ್ಲ ಕೇಳಿ ಈ ರೀತಿಯಾಗಿ ಈ ವ್ಯಕ್ತಿ ಹಾಳಾಗ್ಲತನ. ಆದ್ರೆ ಇಲ್ಲಿ ದಾವೀದು ರಾಜು ಅಲ್ಲತರ, ದೇವರೇ ನನಗೆ ಇಂಥ ಜನರಿಂದ ನೀ ಕಾಪಾಡು, ಇಂಥ ಜನರಿಂದ ನನಗೆ ನೀ ಬೆಳೆಸು. ಈ ರೀತಿಯಾಗಿ ಒಂದ್ ವೇಳೆ ನಾವು ದೇವರಿಗೆ ಸರಿ ಬೀಳುವ ರೀತಿಯಲ್ಲಿ ನಾವು ಒಂದ್ ವೇಳೆ ಕೂಗಿನಂಗಾದ್ರ ದೇವರು ಪ್ರತ್ಯೇಕವಾಗಿರ್ತಕ್ಕಂಥ ಸಹಾಯ ಮಾಡಿ ಬಲಪಡಿಸ್ತಾರ. ಈ ಓದಿರ್ತಕ್ಕಂಥ ವಾಕ್ಯ ದೇವರು ನಮ್ಮೆಲ್ಲರಿಗೆ ಆಧಾರವಾಗಿದ್ದು ಆಶೀರ್ವಾದ ಮಾಡಲಿ. ನಾವು ಕೊನೆಯದಾಗಿ ನಾವು ಪ್ರಾರ್ಥನೆ ಮಾಡಿಕೊಂಡು ನಾವು ಮುಂದಕ್ಕೆ ಸಾಗರಿ. ಕಣ್ಣ ಮುಚ್ಚಾರಿ ಪ್ರಾರ್ಥನೆ ಮಾಡಿರಿ. ಪರಿಶುದ್ಧನೋ ಮಹೋನ್ನತನು ಪರಕರಿಮೆಯಾಗಿರುವ ದೇವರೇ, ನಿಮ್ಮ ಘನವುಳ್ಳ ನಾಮಕ್ಕೆ ಸ್ತೋತ್ರವಾಗಲಿ. ತಂದೆಯೋ ಪ್ರಭು, ಈ ದಿನದಲ್ಲಿ ಅಯ್ಯ ಈ ಒಂದು ದೇಶದ ರಾಜ್ಯದ ವಿಷಯದಲ್ಲಿ ಪ್ರಭು, ಅಯ್ಯ ಭಯ ಭಕ್ತಿ ವಿಷಯದಲ್ಲಿ ಪ್ರಭು, ಅನುಕೂಲವಾದ ರೀತಿಯಲ್ಲಿ ನಿಮ್ಮ ಮಾತು ಕೇಳುವ ವಿಷಯದಲ್ಲಿ ನೀವು ಮಾತಾಡಿರಿ. ಈಗ ಕರ್ತನ ಸಮಯದ ಮೂಲಕವಾಗಿ ಅಭಿಷೇಕ ಮಾಡಿರ್ತಕ್ಕಂಥ ರಾಜ್ಯನು ನಿಮ್ಮ ಮಾತಿಗೆ ಮೇರಿನಾಗ ಪ್ರಭು ಅವರ ಪರಿಸ್ಥಿತಿ, ಅವ್ರ ಸ್ಥಿತಿಗತಿ ಏನಾಗಿದೆ ಎಂಬುದಾಗಿ ಪ್ರಭು ನಮಗೆ ನೀವು ವಿವರವಾಗಿ ತಿಳಿಸಲಿಕ್ಕಾಗಿ ವಂದನೆಗಳು. ಈಗ ಪ್ರಭಾ ಕೇಳಿರ್ತಕ್ಕಂಥ ಮಕ್ಕಳಿಗೆ ಈಗ ಪ್ರಭಾ ಅವರಿಗೆ ಅವ್ರ ಕುಟುಂಬಕ್ಕೂ ಎಲ್ಲ ಸಮಸ್ಯೆಗಳನ್ನು ಬಿಡುಗಡೆ ಹೊಂದಿ ಪ್ರಭಾ ನೀವು ಸರಿ ಬೀಳುವ ರೀತಿಯಲ್ಲಿ ಅವರೆಲ್ಲರಿಗೂ ನೀವು ನಡೆಸಿಕೊಡ್ರಿ ಪ್ರಭು. ಈಗ ಕರ್ತನೆ ಅಯ್ಯ ಈ ವಾಕ್ಯ ಪ್ರಭು ಮತ್ತೆ ಕೇಳ್ತಕ್ಕಂಥ ಪ್ರತಿ ಒಬ್ಬೊಬ್ಬರು ಈ ವಾಕ್ಯ ಕೇಳಿ ಗ್ರಹಿಸಿ ಅದರ ಪ್ರಕಾರವಾಗಿ ನಡ್ಕೊಂಡು ಹೋಗಿ ಅವರು ಅನೇಕ ಪಾಪಗಳನ್ನು ಕ್ಷಮಾಪಣೆ ಹೊಂದಿಕೊಂಡು ಅವರೆಲ್ಲರೂ ಪ್ರಭು ರಕ್ಷಣೆ ಹೊಂದಿ ನಿತ್ಯ ಜೀವ ಪಡಿತಕ್ಕಂಥ ಭಾಗ್ಯತೆ ನೀವು ಕೊಡ್ತೀರಿ ಎಂದು ಯೇಸು ಕ್ರಿಸ್ತನ ನಾಮದಲ್ಲಿ ಬೇಡಿಕೊಳ್ಳುತ್ತೇವೆ ಸ್ವಾಮಿ. ಆಮೆನ್, ಆಮೆನ್.